ಎಲ್ಲ ಸದಸ್ಯರ ಗಮನಕ್ಕೆ ಎರಡು ಪ್ರಮುಖ ಪ್ರಕಟಣೆ, ದಯವಿಟ್ಟು ಎರಡು ಪ್ರಮುಖವಾದ ಒಂದು ಪ್ರಕಟಣೆ ಇದೆ. ಇಡೀ ಸದನಕ್ಕೆ ಎರಡು ಪ್ರಕಟಣೆ ಇದೆ. ಒಂದು ಯಾವುದಂತ ಹೇಳಿದರೆ ಎಲ್ಲ ನಿಮಗೆ ಸಿಹಿ ಸುದ್ದಿ ಕೊಡುವಂಥದ್ದು. ದಿನಾಂಕ 4/7/2023 ನಡೆದ ಕಾರ್ಯಕಲಾಪಗಳ ಸಲಹಾ ಸಮಿತಿ ಸಭೆಯಲ್ಲಿ ಈ ಕೆಳಗಂಡಂತೆ ತೀರ್ಮಾನಿಸಲಾಗಿದೆ. ಪ್ರಸ್ತುತ ನಡೆಯುತ್ತಿರುವ ಸದನವನ್ನು ದಿನಾಂಕ 21/7/2023 ಮುಂದುವರಿಸಲಾಗುವುದು. ಎರಡನೇದು, ದಿನಾಂಕ 4 ಮತ್ತು 5ರಂದು ರಾಜ್ಯಪಾಲ ಭಾಷಣಕ್ಕೆ ಸಂಬಂಧಿಸಿದ ವಂದನಾ ನಿರ್ಣಯದ ಮೇಲೆ ಚರ್ಚೆ ನಡೆಸಲಾಗುವುದು. ರಾಜ್ಯಪಾಲರ ಭಾಷಣಕ್ಕೆ ಸಂಬಂಧಿಸಿದ ವಂದನಾ ನಿರ್ಣಯದ ಮೇಲೆ ನಡೆದ ಚರ್ಚೆಗೆ ಗುರುವಾರ ದಿನಾಂಕ 6/7/2023 ಬೆಳಿಗ್ಗೆ ಮಾನ್ಯ ಮುಖ್ಯಮಂತ್ರಿಗಳು ಉತ್ತರ ನೀಡಲಿದ್ದಾರೆ. ದಿನಾಂಕ 7/7/2023 ಸನ್ಮಾನ್ಯ ಮುಖ್ಯಮಂತ್ರಿಗಳು 23-24 ಸಾಲಿನ ಮುಂಗಡ ಪತ್ರವನ್ನು ಮಂಡಿಸಲಿದ್ದಾರೆ. ದಿನಾಂಕ 10/7/2023ರಿಂದ 19/7/2023 ಮುಂಗಡ ಪತ್ರಗಳ ಬಗ್ಗೆ ಅಂದಾಜುಗಳ ಮೇಲೆ ಸಾಮಾನ್ಯ ಚರ್ಚೆ ಮತ್ತು ಅನುದಾನ ಬೇಡಿಕೆಗಳ ಮೇಲೆ ಇಲಾಖಾವಾರು ಚರ್ಚೆ ಸದಸ್ಯರು ಮಾಡಬೇಕು. ಈಗಾಗಲೇ ಸ್ವೀಕೃತವಾಗಿರೋ ವಿಧೇಯಕಗಳನ್ನು ದಿನಾಂಕ 5/7/2023 ಮಂಡಿಸುವುದು ಹಾಗೂ ತದನಂತರ ಪರ್ಯಾಲೋಚನೆಗೆ ತೆಗೆದುಕೊಳ್ಳುವುದು. ದಿನಾಂಕ 20/7/2023 ಸರ್ಕಾರದ ಉತ್ತರ ಮತ್ತು ಧನ ವಿನಿಯೋಗ ವಿಧೇಯಕವು ಸೇರಿದಂತೆ ಹಾಗೂ ಹಣಕಾಸು ವಿಧೇಯಕಗಳ ಮಂಡನೆ ಹಾಗೂ ಅಂಗೀಕಾರ ಇದಕ್ಕೆ ಸಹಮತಿ ಇದೆ ಎಂದು ನಾನು ಭಾವಿಸ್ತೇನೆ. ಎರಡನೇದು ಪ್ರಕಟಣೆ, ಕರ್ನಾಟಕ ಜನತಾದಳ ಜಾತ್ಯತೀತ ಶಾಸಕಾಂಗ ಪಕ್ಷದ ನಾಯಕರಾಗಿ ಶ್ರೀ ಎಚ್ ಡಿ ಕುಮಾರಸ್ವಾಮಿ ಅವರು ದಿನಾಂಕ 3/7/2023 ನೀಡಿರುವ ಪತ್ರದಲ್ಲಿ ಚಿಕ್ಕನಾಯಕನಹಳ್ಳಿ ವಿಧಾನಸಭಾ ಕ್ಷೇತ್ರ ಶಾಸಕರಾದ ಸಿ ಬಿ ಸುರೇಶ್ ಬಾಬು ಅವರನ್ನು 16ನೇ ವಿಧಾನಸಭೆಯಲ್ಲಿ ಕರ್ನಾಟಕ ಜನತಾದಳದ ಜಾತ್ಯತೀತ ಶಾಸಕಾಂಗ ಪಕ್ಷದ ಸಚೇತಕರನ್ನಾಗಿ ಆಯ್ಕೆ ಮಾಡಲಾಗಿದೆ ಎಂದು ತಿಳಿಸುತ್ತಾರೆ. ಆದ ಕಾರಣ ಈ ವಿಷಯವನ್ನು ಈ ಮೂಲಕ ಸದನ ಗಮನಕ್ಕೆ ನಾನು ಬಯಸ್ತೇನೆ.